ಈಗ ನೀವೇ ತೋರಿಸ್ತಾ ಇದ್ದೀರಿ ಹಾಸನದಲ್ಲಿ ಸತ್ತೋದ್ರು ಅಂತ, ಹೃದಯಾಘಾತ ಆಗೋಯ್ತಾ ಇದೆ ಅಂತ ಇನ್ನೂ ಜನಕ್ಕೆ ಭಯ ಜಾಸ್ತಿ ಹುಟ್ಟಿಸ್ಬಿಡ್ತಾ ಇದ್ದೀರಿ. ಹಾರ್ಟ್ ವೀಕ್ ಇರೋರೆಲ್ಲರೂ ಹೋಗಿ ಹಾರ್ಟ್ ಆಸ್ಪತ್ರೆಗೆ ಹೋಗಿ ಸೇರ್ಕೊಳ್ಳೋಂಗೆ ಆಗೋಗೈತೆ. ನಾನು ಟಿವಿಲಿ ನೋಡ್ತಾ ಇದ್ದೆ, ಏನು ತೋರಿಸ್ತಾನೆ ಇದ್ದೀರಿ, ವೀಕ್ ಇದ್ದವರಂತೂ ಡಮಾರ್ ಅಂದ್ಬಿಡ್ತಾರೆ. ಸ್ವಲ್ಪ ಅದನ್ನು ಕಡಿಮೆ ಮಾಡಿ. ಅಲ್ಲಪ್ಪ, ಸ್ವಲ್ಪ ಹೇಳಿನಿ. ಈಗ ನನಗೇನೋ ಸ್ವಲ್ಪ ಒಂಚೂರು ಆಯ್ತು, ಏನೋ ಕರೆಕ್ಟು. ನನಗೇನಪ್ಪ ಅಂತಂದ್ರೆ ನೀವು ಆರ್ಟ್ ಡಾಕ್ಟರ್ಗಳಿಗೆಲ್ಲ ಏನಾರ ಕೆಲಸ ಕೊಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀರಾ. ಹಾಸನದಲ್ಲೇ ಅಲ್ಲ, ಇಡೀ ದೇಶದಲ್ಲಿ ಸಾಕಷ್ಟು ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ವಿವಿಧ ಕಾರಣಗಳಿಂದ ಜಾಸ್ತಿ ಆಗ್ತಾ ಇದೆ. ಆರೋಗ್ಯ ಕಡೆ ಜನ ಕಡಿಮೆ ಮಾಡೋದು, ಆರೋಗ್ಯದ ಕಡೆ ಗಮನ ಹರಿಸೋದು ಕಡಿಮೆ ಆಗಿದೆ. ಒತ್ತಡಗಳು ಸಾಕಷ್ಟು ಇರ್ತದೆ ಜನಕ್ಕೆ. ಈಗ ಎಲ್ಲರೂ ಕೂಡ ಯುವಕರಿಂದ ಹಿಡಿದು ಹಿರಿಯರಿಗೂ ಕೂಡ ಒತ್ತಡದ ಬದುಕನ್ನ ಬದುಕ್ತಾ ಇದ್ದಾರೆ. ಆ ಒತ್ತಡದ ಬದುಕಿನಲ್ಲಿ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಒಬ್ಬರಿಗೆ ವಿದ್ಯಾರ್ಥಿ ವಯಸ್ಸಿನಲ್ಲಿ ನಾನು ಓದಬೇಕು, ಪಾಸ್ ಆಗಬೇಕು, ಹಂಗ್ ಮಾಡಬೇಕು, ಹಿಂಗ್ ಬರಿಬೇಕು, ಕಡಿಮೆ ಆಗೋಯ್ತು, ಪ್ರೆಷರ್ ಇರ್ತದೆ. ಯೌವನದ ವಯಸ್ಸಿನಲ್ಲಿ ನನಗೆ ಮದುವೆ ಆಗಲಿಲ್ಲ, ನನ್ನ ಕೆಲಸ ಸಿಗ್ಲಿಲ್ಲ, ಅದಾಗ್ಲಿಲ್ಲ, ಇದಾಗ್ಲಿಲ್ಲ ಅಂತ ಹೇಳಿ ಒತ್ತಡ ಇರ್ತದೆ. ಇನ್ನೊಂದಷ್ಟು ಜನಕ್ಕೆ ಅಯ್ಯೋ ನಾ ದಪ್ಪ ಆಗೋಗಿದ್ದೀನಿ ಅಂದ್ಬಿಟ್ಟು ಫ್ರೀಕ್ ಔಟ್ ಅಂದ್ಬಿಟ್ಟು ಆ ಟಿವಿ ನೋಡೋದು, ಇದು ನೋಡೋದು, ಯೂಟ್ಯೂಬ್ ನೋಡೋದು, ಅದು ಎಕ್ಸರ್ಸೈಸ್ ಮಾಡೋದು, ಇದು ಎಕ್ಸರ್ಸೈಸ್ ಮಾಡೋದು, ಏನೇನೋ ಇಲ್ದಿರೋ ಎಕ್ಸ್ಪೆರಿಮೆಂಟ್ ಎಲ್ಲ ಬಾಡಿ ಮೇಲೆ ಮಾಡೋದು ಹೋಯ್ತಾರೆ. ಸೊ ಸಾಕಷ್ಟು ವಿಚಾರಗಳಿದೆ. ಸೆಲ್ಫ್ ಮೆಡಿಕೇಶನ್ ಕೂಡ ಕೆಲವ್ರಿಗೂ ಸಮಸ್ಯೆಗಳಿದೆ. ಗೂಗಲ್ ಡಾಕ್ಟರ್ಸ್ ಸಜೆಷನ್ಸು ಜಾಸ್ತಿ ಇದೆ. ಈ ಎಲ್ಲ ವಿಚಾರಗಳು ಕೂಡ ಇರೋದ್ರಿಂದ ಒಂದಷ್ಟು ಸಮಸ್ಯೆಗಳು, ಸಾವುಗಳು ಸಂಖ್ಯೆ ಜಾಸ್ತಿ ಕಾಣ್ತಾ ಇದೆ. ದಯವಿಟ್ಟು ನಾನು ನಿಮ್ಮನ್ನು ಕೇಳೋದು, ಹಾರ್ಟ್ ವೀಕ್ ಇರೋರಿಗೆ ಇನ್ನೂ ವೀಕ್ ಮಾಡ್ಬಿಡ್ಬೇಡಿ ಅಂತ ಅಷ್ಟೇ.